ಎದ್ದು ಚೆನ್ನಾಗಿ ಗದ್ಕಿದ್ರಪ್ಪ. ಓ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬಾ ತಿಂದಿದ್ರೆ ನನ್ ಪೇಪರ್ ಪಂಚೆ ಬರಲ್ಲ ಬಾವ. ಯಾಕೆ ಉಗ್ಗಿದ್ದು? ಇಲ್ಲಿ ಕಣ ಉಗ್ದೆ ನೋಡು ಓಡಾಬಿಡ್ತು. ಪೇಪರ್ ಓದ್ತಿದ್ದೀನಿ ಅಂದ್ರಲ್ಲ, ಅದ್ರಲ್ಲಿ ಏನಂತ ಗನಂದಾರಿ ವಿಚಾರ ಬಂದಿದ್ಯಪ್ಪ? ಬಾಬಾ ಈ ವಿಷಯ ನೀವೇನಾದ್ರು ಕೇಳ್ಬಿಟ್ರೆ ಹಂಗಂಗೆ ಆಶ್ಚರ್ಯ ಸತ್ತೋಗ್ಬಿಡ್ತೀರ. ಬಂದಿರೋ ವಿಷಯ ಏನಂತ ಮೊದಲು ಬಗಳ, ಆಮೇಲೆ ಸಾಯೋದ ಬಿಡೋದ ವಿಚಾರ ಮಾಡೋಣ. ಬಾಬಾ ಯಾವ್ದೋ ಹಳೆ ಕಾಲದ ನಟ ಬಾಬಾ, ಅವನು ಟೋಪಿನ ಅವನ ಚಪ್ಪಿನ ಸುಮ್ಮನೆ ಹರಾಜ್ಗಿಟ್ನಂತೆ, ಹಂಗಂಗೆ 1 ಕೋಟಿ ಬಂದ್ಬಿಡದ. 1 ಕೋಟಿನ? ಏನ್ ಯಜಮಾನ್ರೆ, ನೀವ್ ಇಷ್ಟಕ್ಕೆಲ್ಲ ಮೂರ್ಛೆ ಹೋದ್ರೆ ಆಮೇಲೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಏನಾಗಿಲ್ಲ, ನನಗೆ ಏನೇನೂ ಆಗಿಲ್ಲ. ಕಿತ್ತೋಗಿರೋ ಚಪ್ಪಲಿಗೆ ಟೋಪಿಗೆ 1 ಕೋಟಿ ಸಿಕ್ತು ಅಂದ ಮೇಲೂ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ನಾನು ಹೆಂಗೋ ಆಡಾಟೆ. ಈಗ ಏನೇ ಹೇಳಿ ಅಂದ್ರೆ ಈ ಆಂಟಿಕ್ ವಸ್ತುಗಳಿಗೆ ಬೆಲೆನೇ ಬೆಲೆ ಕಂಡ್ರೆ. ಅಂದ್ರೆ ನನಗ್ ಬೆಲೆ ಇಲ್ಲ ಅಂತನಾ? ನಿನ್ನ ಹತ್ರ 5 ಕೋಟಿ ಆಸ್ತಿ ಇರೋವರೆಗೂ ನಿನಗೆ ಒಂದೇ ಆದಂತ ಒಂದು ಮಾರ್ಕೆಟ್ ಇರುತ್ತೆ ಕಣೆ. ಅಷ್ಟು 5 ಕೋಟಿ ನಿಮ್ದೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಬಂತು ಭಾಗ್ಯ, ಪೇಪರಲ್ಲಿ ಬರ್ ಕೊಡು. ಮೊದ್ಲು ನನ್ ಕುತ್ತಿಗೆ ತಾಳಿ ಕಟ್ಟಿ. ನನ್ ದಿಕ್ ತಪ್ಪಿಸ್ಬಿಡ ತೆಪ್ಪಗೆ ನಿಂತ್ಕೊ. ಅದೇನಪ್ಪ ಹರಾಜಿನ ವಿಷಯ ಮಾತಾಡ್ತಿರೋದು? ಬಲ್ಲು ನಾ ವಿಷಯ ಮತ್ತೆ ಹೇಳೋದು, ನಿಮ್ಮಣ್ಣ ಮತ್ತೆ ಮೂರ್ಛೋಗೋದು ಅವೆಲ್ಲ ಯಾಕೆ ಬೇಕು, ಬೇಡ ಬಿಡಮ್ಮ. ಅವ್ನು ಮೂರ್ಛೆ ಹೋದ್ರೇನಂತೆ, ನಾನ್ ಕೇಳಕ್ ರೆಡಿ ಇದ್ದೀನಲ್ಲ, ಹೇಳಿಪ್ಪ. ಯಾವ್ದೋ ಹಳೆ ಕಾಲದ ನಟ ಅವನು ಟೋಪಿನ ಅವನ ಚಪ್ಲಿನ ಸುಮ್ಮನೆ ಹರಾಜ್ಗಿಟ್ಟಂತೆ. ಬೇಡ ಕಂಡ್ರೆ ಬಾಬಾ ಅರ್ಧ ವಿಷಯ ಹೇಳ್ಬಿಟ್ಟಿದ್ರಿ, ಅರ್ಧ ವಿಷಯ ಹೇಳ್ಬೇಕು, ತಡೀರಪ್ಪ ನೀವು. ಅವನು ಟೋಪಿನ ಅವನ ಚಪ್ಲಿನ ಹರಾಜ್ಗಿಟ್ಟಂತೆ, ಹಂಗಂಗೆ 1 ಕೋಟಿ ಸೇಳ ಬಿಡದ. ಯಾವನ ತಲೆ ಕೆಟ್ಟನ್ ತಗೊಂಡಿರ್ಬೇಕು. ಇಲ್ಲ, ತಗೊಂಡಿದ್ದು ಫಾರಿನ್ ನಟ. ಹೇಗಿದೆ ಹಳೇ ಕಾಲದ ಬನೀನು? ಏನ್ರಿ ಒಳ್ಳೆ ಮುಸ್ರೆ ವರ್ಷ ಬಟ್ಟೆ ಅಂತಂಗಿದೆ. ಯಾರು ಹುಟ್ಟು ಬಿಟ್ಟಿದ್ದು? ಅಭಿ ಟೋಟೋಕ್ ರಮೇಶ್ ಇದನ್ನ MG ರೋಡ್ ಅಲ್ಲಿ ಹರಾಜ್ ಹಾಕ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಈ ಬನಿನ ಹಾಕೋತಿದ್ರಂತೆ, ಅದಕ್ಕೆ ಇದನ್ನ 5 lakhs ಕೊಟ್ಟು ಕೊಂಡ್ಕೊಂಡ್ ಬಂದೆ. ಎಷ್ಟೇ ಮೂರ್ಛೆ ಹೋಗಿಸ್ತೀರ್ರಿ, ಅವ್ರ ಜೀವ ಇರ್ಬೇಕಾ ಹೋಗ್ಬೇಕಾ? ಏನ್ ಯಜಮಾನ್ರೆ ನೀರು ಮಾತ್ರ ತಂದು ಕೊಡ್ಲಾ? ಬೇಡ ಕಣವ, ಅದಕ್ಕೆ ಯಾಕೆ ಮತ್ತೆ ಖರ್ಚು ಹಂಗಂಗೆ ಸುಧಾರಿಸ್ಕೊತೇನೆ. ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಅದೇ 5 ಲಕ್ಷಕ್ಕೆ ಬನಿನ್ ಫ್ಯಾಕ್ಟರಿನ ಬಂದ್ಬಿಟ್ಟಿರೋದು. ಹುಚ್ಚೆ ಬಾಯ್, ನಿನ್ಗೇನೆ ಗೊತ್ತು ಆಂಟಿಕ್ ವ್ಯಾಲ್ಯೂ? ಸುಮ್ನೆ ನಿಮಗೇನು ಗೊತ್ತಾಗತ್ತೆ? ಅಲ್ಲ ಕಣ್ರಿ, ಗಾಂಧೀಜಿ ಬನಿನ್ ಹಾಕತ್ತಂತ ಯಾವ ಮುಟ್ಟಾಳರಿ ನಿಮ್ಗೆ ನಂಬಿಸಿದ್ದು? ಅಭಿ ಹರಾಜ್ ಹಾಕ್ತಿದ್ರಲ್ಲ, ಅವರೇ ಹೇಳಿದ್ರು ಈ ಬನಿನ ಮಹಾತ್ಮ ಗಾಂಧೀಜಿಯವರು ಹಾಕೋತಿದ್ರು ಅಂತ. ನೋಡಿ ಅದಕ್ಕೆ ವಿತ್ ಫೋಟೋ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ನೀವು ಕೈಗಿಟ್ಬಿಟ್ಟು ಯಾವಸ್ಬಿಟ್ಟವ್ರೆ. ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಅವ್ರು ಇದ್ದುದು ಬರೀ 2 ಪೀಸಲ್ಲಿ. ಮೇಲೊಂದು ಪಂಚೆ ಕೆಳಗೊಂದು ಪಂಚೆ. ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಮೈ ತುಂಬಾ ಬಟ್ಟೆ ಸಿಗೋವರೆಗೂ ನಾನು ಹಿಂಗೆ ಎದ್ದು ಬಿಡ್ತೀನಿ ಅಂತ ಜೀವನ ಪರ್ಯಂತ ಹಂಗೆ ಎದ್ದು ಬಿಟ್ರೆ ಕಣೆ. ಅಂದ್ರೆ ನಾನು ಯಾಮಾರ್ಬಿಟ್ನಾ? ಕಣಿ ಕೇಳ್ರಿ, 5 ಲಕ್ಷ ರೂಪಾಯಿ ಕೊಟ್ಟು ಹರಾಜಲ್ಲಿ ಕೊಂಡ್ಕೊಂಡು ಬಂದಿ ಅಂತ ಹೇಳಿದ್ರಲ್ಲ, ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ರಿ ಇತ್ತು? ನಮ್ಮಿಬ್ರು ಜಾಯಿಂಟ್ ಹಾಕೊಂಡಿದ್ದ ಡ್ರಾ ಮಾಡ್ದೆ. ಅಮ್ಮ, ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಯಾವ್ದೋ ಹಳೆ ಪುಸ್ತಕ ಇಟ್ಕೊಂಡು ಓದ್ತಾ ಇದೆಯಲ್ಲ, ಏನ್ ಓದ್ತಾ ಇದ್ಯಾ? ಹಳೆ ಪುಸ್ತಕ ಅಲ್ಲಮ್ಮ, ಇದು ನಮ್ಮ ಗಂಡುಗಲಿ ವಂಶದ ಪುರಾಣ. ಎಂತೆಂಥ ವೀರರು ಎಂತೆಂಥ ಶೂರಲಿದ್ನು ಗೊತ್ತಾ? ವೀರರು ಶೂರರು ಇದ್ರು ಅಂತ ನಮ್ಗೇನು ಆಸ್ತಿನೇ ಮಾಡಿಲ್ಲ. ಹೇರಳವಾಗಿ ಮಾಡಿದ್ಲು, ಸರ್ಕಾರದವಳ ಕಣ್ಬಿಟ್ಟು ಕೆತ್ಕೊಂಡ್ಬಿಟ್ಲು. ಮಾತ್ರ ಹಂಗಮ್ಮ, ನಮ್ಮ ವಂಶದಲ್ಲಿ ಸಿಕ್ಕಾಪಟ್ಟೆ ವೀರರು ಇರ್ಬೇಕಲ್ವಾ? ಇಂತ ಏನು ಆದ್ರೆ ನೀನು ಈ ವಂಶಕ್ಕೆ ಸೇರಿದವನ ಅಂತ ನನಗೆ ಅನುಮಾನ ಬರ್ತಾ ಇದೆ. ಎತ್ತ ತಾಯಿನೇ ಈ ತರ ಅನುಮಾನ ಪಟ್ಬಿಟ್ರೆ ನಾನು ಯಾರ ಹತ್ರ ಹೋಗಿ ಉತ್ತರ ಕಂಡ್ಕೊಳ್ಳಿ. ಅದೇನೋ ಓದ್ತಾ ಇದ್ರೆ ಓದಿಪ. ಆ ಕಾಲದಲ್ಲಿ ನಮ್ಮ ವಂಶದ ಗಂಡಸರೆಲ್ಲ ಗಂಡುಗಲಿ ಅಂತ ಕಲಿತಾ ಇದ್ರು. ವೀರೇಂದ್ರ ಗಂಡುಗಲಿ ಅಂತ ಒಬ್ರು ಇದ್ಲು. ಅದ್ರ ಬಗ್ಗೆನೇ ತಿಳ್ಕೊಬೇಕು ಅಂತ ಇದ್ದೆ, ಅದು ಏನು ಅಂತ ಸ್ವಲ್ಪ ಬಿಡಿಬಿಡಿಸಿ ಓದಿ. ಒಂದು ಸಲ ವೀರೇಂದ್ರ ಗಂಡುಗಲಿ ಬ್ರಿಟಿಷರ ಮೇಲೆ ರೊಚ್ಚಿಗೆದ್ದ. ಯಾಕೆ ರೊಚ್ಚಿಗೆದ್ರು? ನೀವು ನನ್ನನ್ನ ಮುಟ್ಟೋದಿರಲಿ, ನಾನು ಹಾಕಿರೋ ಪೈಜಾಮ ಮುಟ್ಟೋಕು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಸವಾಲು ಹಾಕ್ತ. ಆ ಮಾತನ್ನು ಕೇಳಿದ ಕೆಂಪು ಮೂತಿಯವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಈ ಕೆಂಪು ಮೂತಿ ಅಂದ್ರೆ ಯಾರು? ಬ್ರಿಟಿಷರು ಕಣಮ್ಮ. ನಮ್ಮ ಮಾತೃಶ್ರೀ ರಂಗಮ್ಮನವರು ಈಗ ರೊಚ್ಚಿಗೆದ್ದು ಅವ್ರನ್ನ ಕೆಂಪು ಮೂತಿ ಅಂತ ಕರೀತಾ ಇದ್ದಾರೆ. ಆಗ ಕೆಂಪು ಮೂತಿಯವನು, ಲೇ ವೀರೇಂದ್ರ ಗಂಡುಗಲಿ, ನಿನ್ನ ಪೈಜಾಮನ ನಾನು ಮುಟ್ತೀನಿ ಅಂತ ಚಾಲೆಂಜ್ ಮಾಡ್ದ. ಪೈಜಾಮ ಮುಟ್ಟೋದು ಚಡ್ಡಿ ಮುಟ್ಟೋದು ಅಂತ ಚಾಲೆಂಜ್ಗಳೆಲ್ಲ ಆಗಿನ ಕಾಲಕ್ಕೆ ಇತ್ತೆ. ಇಬ್ರು ಇರ್ಬೋದೇನಪ್ಪ. ನಮ್ಮ ಗಾಂಧಿ ತಾತ ಉಪ್ಪು ಮುಟ್ಟಕ್ಕೆ ಹೋಗಿ ಅಲ್ವೇ ಆ ದಂಡಿ ಸತ್ಯಾಗ್ರಹ ಮಾಡಿ. ಆಗ ಕೆಂಪು ಮೂತಿಯವನು 3000 ಸೈನಿಕರ ಜೊತೆ ವೀರೇಂದ್ರ ಗಂಡುಗಲಿ ಒಬ್ಬನ ಮೇಲೆ ಯುದ್ಧಕ್ಕೆ ಬಂದ. ನಮ್ಮ ವೀರೇಂದ್ರ ಗಂಡುಗಲಿ ಆ ಶತ್ರುಗಳ ರುಂಡವನ್ನು ಚಕ 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 ಅಂತ ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕಿದ ಹಾಗೆ ಹೊಚ್ಚಿ ಹಾಕಿದ. ಅಲ್ಲಮ್ಮ, ಒಬ್ರೇ 3000 ಸೈನಿಕರನ್ನು ಕೊಂದ್ರ? ಅವ್ರಿಗೆ ಅಷ್ಟೇ ಶಕ್ತಿ ಎಲ್ಲಿಂದ ಬಂತು? ಅವನು ಹಾಕೊಂಡಿದ್ದ ಪೈಜಾಮದಲ್ಲೇ ಆ ಶಕ್ತಿ ಇತ್ತು ಅಂತ ಈ ಪುರಾಣದಲ್ಲಿ ಬರೆದಿದೆ.
ದೇವರ ಕೊಟ್ಟಂಗೆ ನಮ್ಮ ವಂಶದ ಹಿರೀಕರೆಲ್ಲ ಶಕ್ತಿನ ಬರೀ ಪ್ಯಾಂಟು ಪೈಜಾಮದೊಳಗೇನೆ ಇಟ್ಕೊಂಡ್ಬಿಟ್ಟಿದ್ರು. ನೀನು ಅದು ಯಾವುದೋ ಸುಡ್ಗಾಡ ತೊಂಡಿಲಿ ವಂಶವನ್ನು ಕಟ್ಕೊಂಡಿದ್ಯಲ್ಲಮ್ಮ ನಿನ್ನ ಯಜಮಾನಪ್ಪಂಗೆ ಅವನನ್ನ ಬೆಡ್ಶೀಟ್ ಒಳಗೆ ಹಾಕಿ ಸುತ್ತಿ ಒಂದು ವಾರ ಮುಚ್ಚಿಟ್ರು ಶಕ್ತಿ ಬರೋಕಿಲ್ಲ ಕಣಮ್ಮ. ಅಲ್ಲಮ್ಮ, ನಮ್ಮ ಈ ಹಿರೀಕ ಆ ಪೈಜಾಮನ ಎಲ್ಲಿ ಹೊಲ್ಸ್ಕೊಂಡಂತೆ? ಕಾಶಿಯಿಂದ ಒಬ್ಬ ಜ್ಞಾನಿ ಬಂದು ವೀರೇಂದ್ರ ಗಂಡುಗಳಿಗೆ ಸೇವೆಗೆ ಮೆಚ್ಚಿ ಆ ಪೈಜಾಮನ ಕಾಣಿಕೆಯಾಗಿ ಕೊಟ್ಟಿದ್ದ. ಆ ಪೈಜಾಮನ ತೊಟ್ಕೊಂಡ್ರೆ ಸಾಕು 50 ಜನ ಗಂಡಸರ ಶಕ್ತಿ ಬಂದಿತ್ತಂತೆ ಕಣ. ಯಾವ್ದಾರ ಒಂದು ಕಿತ್ತಾಗಿರೋ ಪೈಜಾಮ ತಂದು ಅದೇ ವೀರೇಂದ್ರ ಗಂಡುಗಲಿ ತೋಡ್ತಾ ಇದ್ದ ಪೈಜಾಮ ಅಂತ ಜನಗಳಿಗೆ ಕತೆ ಕಟ್ಟಿ ಹರಾಜ್ ಹಾಕ್ಬಿಟ್ರೆ ನಮ್ಮ ಮೆಂಡ್ರು ಜಾಜಿ ಜಂಬಲ್ ದಿನಿಯವರು ಜಾಯಿಂಟ್ ಅಕೌಂಟಲ್ಲಿ ಕಳೆದಿರೋ ದುಡ್ಡನ್ನೆಲ್ಲ ಹಂಗಂಗೆ ಬಾಕೊಂಡ್ಬಿಡ್ಬೋದು. ಅಂದ್ರೆ ಅಮ್ಮ ನೀ ಹೇಳೋದು ನಮ್ ತಾತ ಆ ಪೈಜಾಮ ತಗೊಂಡಾಗ ಫುಲ್ ಶಕ್ತಿ ಬರ್ತಿತ್ತು ಅಂತನಾ? ಆ ಪೈಜಾಮ ಎಲ್ಲಾಯ್ತು? ಹೋಗವಾಗ ತಾತ ಎಲ್ಲ ಮೇಲೆ ಕೆತ್ಕೊಂಡು ಹೋಗ್ಬಿಟ್ಟು ಕೇಳೋ ಪ್ರಶ್ನೆ ಏನೇ ಇದು? ಇಲ್ಲೇ ಇಲ್ಲ ಇರುತ್ತೆ. ಈ ಹಳೆಯ ಟ್ರಂಕ್ಗಳನ್ನು ಸರ್ಕೊಂಡ್ಬಿಟ್ರೆ ಆ ಪೈಜಾಮ ಸಿಕ್ಬಿಡುತ್ತೆ. ನಮ್ಮಪ್ಪನು ಅಷ್ಟು ಬಲ್ಲೋ ಟ್ರಂಕನ್ನ ನನ್ನ ಕಿಲಕಮ್ಮ ಹೊರಡ್ತಿದ್ಯಾ? ಇದು ಅಂತಿಂತ ಟ್ರಂಕ್ ಅಲ್ಲಪ್ಪ, ಗಂಡುಗಲಿ ವಂಶದ ಟ್ರಂಕ್. ಅದ್ರಲ್ಲಿ ಏನಿದೆ ನೋಡೋಣ, ತೆಗೀರಪ್ಪ. ಯಾಕಪ್ಪ ಏನಾಯ್ತು? ಟ್ರಂಕಿಂದ ಹೋಗಿಲಿ ಹಂಗಂಗೆ ಹೋಯ್ತು. ಗಂಡುಗಲಿ ವಂಶದವರಾಗಿ ಇಲ್ಲಿಗೆ ಹೆದರ್ಕೋತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಆದ್ರೆ ಇಲ್ಲಿ ಕಂಡ್ರೆ ಸ್ವಲ್ಪ ಭಯ ಕಣಪ್ಪ. ಪಲ್ಲು ಯಾವತ್ತೂ ಇಲಿ ಬಾಲ ತುಳಿದು ಬಿಟ್ಟಿರ್ಬೇಕು, ಅದಕ್ಕೆ ಇಲಿ ಕಂಡ್ರೆ ಎದುರ್ಕೊತಿದ್ದಾನೆ. ಅದ್ರಲ್ಲಿ ಇನ್ನೇನಿದೆ ನೋಡೋಣ, ತೆಗೀರಪ್ಪ. ಓ ವೀರೇಂದ್ರ ಗಂಡುಗಲಿ. ಅಮ್ಮ ಹೇಳಿ ನಿಜ ಆಗೋಯ್ತು. ನೋಡೋ ನೋಡೋ ಗಂಡುಗಲಿ ವಂಶದವರು ಎಷ್ಟು ಟಿವಿಯಿಂದ ಇದ್ದಾರೆ. ನಮ್ಮನೆಯಲ್ಲೂ ಇದೆ ಒಂದು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಅವನೇನಾದ್ರೂ ಈ ಬಟ್ಟೆ ಹಾಕೊಂಡ್ರೆ ಒಳ್ಳೆ ದ್ವಾರಪಾಲಕಂತರ ಇರ್ತಾನೆ. ಅಣ್ಣಯ್ಯ, ಅಣ್ಣಯ್ಯ, ಏನಮ್ಮ ದೇವ್ರು ಕೊಡ್ತಂಗೆ ಅಣ್ಣಯ್ಯ, ವೀರೇಂದ್ರ ಗಂಡುಗಲಿ ಅವ್ರ ಫೋಟೋ ಸಿಕ್ಬಿಡ್ತು. ಸಿಕ್ಕೇ ಬಿಡುತ್ತೆ ಎಲ್ರ ಸಕಲ್ ಬರಲ್ವಾ? ಮತ್ತೇನ್ ಸಿಕ್ತರ? ಬಾಬಾ ಮೊದಲನೇ ಸತಿ ಕೈ ಹಾಕ್ದಾಗ ಇಲ್ಲಿ ಸಿಕ್ತು, ಎರಡನೇ ಸತಿ ಕೈ ಹಾಕ್ದಾಗ ಈ ಫೋಟೋ ಸಿಕ್ತು. 3 ಸಲ ಕೈ ಹಾಕಿ ನೋಡಿ ಎಗಣ ಸಿಕ್ಬೋದು. ಇದಕ್ಕೆ ನಮ್ಗೇನು ಭಯ ಇಲ್ಲ ನೋಡಿ ಯಾವ್ದೋ ಪೈಜಾಮ ಇದ್ದಂಗಿದೆ. ಈ ಪೈಜಾಮನ ನೋಡ್ತಿದ್ರೆ ಇದು ವೀರೇಂದ್ರ ಗಂಡುಗಲಿ ಅವ್ರದ್ದು ಅನ್ಸುತ್ತೆ. ಅದೇಂಗ ಕರೆಕ್ಟ್ ಆಗಿದ್ಯಾ? ಯಾರ್ದ ಕಂಡೋರ್ ಪೈಜಾಮ ಇಟ್ಕೊಳಕ್ಕೆ ಗಂಡುಗಲಿ ವಂಶದವ್ರಿಗೆ ತಲೆ ಗಿಡಿದೇನಾ? My God, ಇಂಥ ಆಂಟಿಕ್ ಪೈಜಾಮನ ನಾನು ನೋಡೇ ಇರ್ಲಿಲ್ಲ. ಅಭಿ, ನಾವ್ಯಾಕೆ ಇದನ್ನ ಹರಾಜ್ಗಿಟ್ಟು ಸೇಲ್ ಮಾಡಬಾರ್ದು? ಉದ್ದೇಶ ಏನೋ ಕರೆಕ್ಟ್ ಆಗಿದೆ ಕಣ್ರಿ. ಆದ್ರೆ ಅದಕ್ಕಿಂತ ಮೊದಲು TV 10 ಅವ್ರನ್ನ ಕರೆಸಿ ಇದಕ್ಕೊಂದಿಷ್ಟು ಪ್ರಚಾರ ಕೊಡಿಸುವ. ಪ್ರಿಯ ವೀಕ್ಷಕರೇ, ಇದು ಬಹಳ ಅಪರೂಪದ ವಿಷಯ. ಗಂಡುಗಲಿ ವಂಶದ ಅತ್ಯಂತ ಹಿರಿಯ ವ್ಯಕ್ತಿಯಾಗಿರುವ ವೀರೇಂದ್ರ ಗಂಡುಗಲಿಯವರ ಪೈಜಾಮ ಗಂಡುಗಲಿ ವಂಶದ ಮನೆಯವರಿಗೆ ಸಿಕ್ಕಿದೆ. ಪಾಂಡುರಂಗ ಅವರೇ, ಅದು ಗಂಡುಗಲಿ ಅಂತ ಸೇರ್ಸ್ಬಿಟ್ಟು ಹೇಳಿ, ಇಲ್ಲಾಂದ್ರೆ ನಮ್ಮ ತಾತಂಗೆ ಬೇಜಾರಾಗ್ತದೆ. ಪಾಂಡುರಂಗ ಗಂಡುಗಲಿ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸ್ವಲ್ಪ ಮೈಕ್ನ ಹತ್ರಕ್ಕೆ ಹಿಡಿದೆ. ಎಲ್ರಿಗೂ ನಮಸ್ಕಾರ. ಅದು ನೋಡಿ, ಈಗಿನ ಕಾಲದಲ್ಲಿ ನಾವು ಇದನ್ನ ಏನು ಪೈಜಾಮ ಅಂತ ಕರಿತೀವೋ ಆಗಿನ ಕಾಲದಲ್ಲೂ ಕೂಡ ಇದನ್ನ ಪೈಜಾಮ ಅಂತಾನೆ ಕರೀತಾ ಇದ್ವಿ. ಅಲ್ಲ, ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿ. ಎಲ್ಲರೂ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಪೈಜಾಮನೇನು ನಮ್ಮ ತಾತ ದುಡ್ಡು ಕೊಟ್ಟು ಯಾವುದೋ ಟೈಲರ್ನ ಕರ್ಸ್ಬಿಟ್ಟು ಹೊಲ್ಸ್ಕೊಂಡಿದ್ದಲ್ಲ. ಇದು ನಮ್ಮ ತಾತನ ಬಳಿ ಬಂದಿದ್ದೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಮೊದಲು ಅದನ್ನ ಹೇಳ್ಬಿಡ್ತೀನಿ. ಆಕ್ಚುಲಿ ಈ ಪೈಜಾಮದ ಬಗ್ಗೆ 108 ಕಥೆಗಳಿವೆ. ಯಾವ್ದು ಹೇಳ್ಬೇಕು ಯಾವ್ದು ಬೇಕು ಅಂತ ಗೊತ್ತಾಗ್ತದೆ. ಸದ್ಯಕ್ಕೆ ಒಂದೆರಡು ಹೇಳಿ ಸಾಕು, ಜಾಸ್ತಿ ಟೇಪ್ ತಂದಿಲ್ಲ ನಾವು. ಅದು ನೋಡಿ ಆಗ್ಲೇ ಹೇಳಿದ್ನಲ್ಲ, ಇದನ್ನೇ ನಮ್ಮ ತಾತ ಹೊಲ್ಸ್ಕೊಂಡಿದ್ದಲ್ಲ. ನಮ್ಮ ತಾತನ ಅಂದ್ರೆ ಈ ವೀರೇಂದ್ರ ಗಂಡುಗಲಿ ಅವರ ಸಾಧನೆ, ದತ್ತಿ, ದಾನ, ಧರ್ಮಗಳನ್ನು ನೋಡಿರ್ತಕ್ಕಂಥ ಕಾಶಿಯಿಂದ ಬಂದ ಜ್ಞಾನಿ ಒಬ್ಬ. ನಾನು ಸ್ವಲ್ಪ ಎಮೋಷನಲ್ ಒಳಗಾಗ್ತಾ ಇದ್ದೀನಿ, ಆದ್ರೂ ಕತೆಗೆ ಬಂದು ಬಿಡ್ತೀನಿ. ಒಬ್ಬ ಜ್ಞಾನಿ ಒಬ್ಬ ಇವರ ಸಾಧನೆ, ದತ್ತಿ, ದಾನ, ಧರ್ಮಗಳನ್ನ ನೋಡಿ ಅವರು ಈ ಪೈಜಾಮವನ್ನು ಅವರಿಗೆ ತೊಡಿಸಿ ಲಾಡಿಯನ್ನು ಕಟ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ಬಿಟ್ರಂತೆ. ಈ ಪೈಜಾಮದ ವಿಶೇಷತೆ ಏನು ಅಂದ್ರೆ, ಈ ಪೈಜಾಮವನ್ನು ಯಾರು ಧರಿಸುತ್ತಾರೋ ಅವರಿಗೆ 50 ಮನುಷ್ಯರ ಶಕ್ತಿ ಏಕಾಏಕಿ ಬಂದ್ಬಿಡ್ತದಂತೆ. ಇದೇ ಪೈಜಾಮವನ್ನ ಇದೇ ನಮ್ಮ ತಾತ ವೀರೇಂದ್ರ ಗಂಡುಗಲಿ ಅವರು ತೊಟ್ಟುಕೊಂಡು ಈ ಬ್ರಿಟಿಷರ ಮೇಲೆ ಯುದ್ಧಕ್ಕೆ ದಂಡ ಎತ್ತಿ ಹೋದರು. 3000 ಜನ ಕಂಡ್ರೆ ಹಿಂದು ನೋಡಲಿಲ್ಲ ಮುಂದೆ ನೋಡಲಿಲ್ಲ. ಇದೇ ನಮ್ಮ ತಾತ ಇದೇ ಪೈಜಾಮವನ್ನು ಕಟ್ಟಿಕೊಂಡು ಆ 3000 ಜನರನ್ನ ಕೊತ್ತಂಬರಿ ಸೊಪ್ಪು ತರ ಕೊಚ್ಚಿ 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 ಹಾಕ್ಬಿಟ್ರಂತೆ. ಬಹುಶಃ ಈ ನಮ್ಮ ತಾತನ ಕತೆ ಎಳೆಯನ್ನೇ ಇಟ್ಟುಕೊಂಡೇ ಮಗದಿರ ಸಿನಿಮಾ ಮಾಡಿರ್ಬೇಕು ಅಂತ ನನಗೆ ಬಲವಾದ ನಂಬಿಕೆ. ಅಲ್ಲ, ಹಾಗಂತ ಹೇಳಿ ನಾವು ಯಾರ ಮೇಲೆ ಏನೋ ಕೇಸ್ ಹಾಕಕ್ ಹೋಗಲ್ಲ, ಎದುರ್ಕೊಂಬೇಡಿ. ಯಾಕಂದ್ರೆ ಈ ನಮ್ಮ ಪೈಜಾಮ ತಾತನೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾವ್ ಯಾರ ಮೇಲೆ ಏನ್ ಕೇಸ್ ಹಾಕಿ ಏನ್ ಪ್ರಯೋಜನ ಹೇಳಿ.
ಸರ್ ಈ ಆಂಟಿಕ್ ಪೈಜಾಮನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲ ಹಂಗಂತೇಳಿ ಈ ಪೈಜಾಮನ ನಾನೇ ತೊಟ್ಕೊಂಡು ಒಂದು 3,000 ಜನನ ಕೊಲ್ಲಕ್ ಮಾತ್ರ ಹೋಗಲ್ಲ. ಯಾಕೆಂದ್ರೆ ನನಗೂ ಹಿಂಸೆಗೂ ಆಗಿ ಬರಲ್ಲ ಕಣ್ರಿ. ಅಲ್ಲ ಯಾವ್ದಾದ್ರು ಒಂದು ಫೇಮಸ್ ಮ್ಯೂಸಿಯಮಿಗೆ ಕೊಟ್ಬಿಡ್ಬೇಕು ಅಂತ ಇದ್ದೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಬರೀ ನೋಡೋದಕ್ಕೆ ಮಾತ್ರ ಅವಕಾಶ ಮಾಡ್ಕೊಳ್ತಾರೆ. ಹಂಗಾಗಿ ಇಲ್ಲೇ ನಾನು ನೇತಾಕ್ಬಿಟ್ಟು ನಮ್ಮನೇನೆ ಒಂದು ಮ್ಯೂಸಿಯಂ ಮಾಡಿ ಇದನ್ನ ನೋಡೋದ್ರ ಜೊತೆಗೆ ಇದ್ರ ಲಾಡಿ ಮುಟ್ಟೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇದಕ್ಕೆ ನಾನಪ್ಪಲ್ಲ. ನೋಡಿ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ಶೇಕ್ಸ್ಪಿಯರ್ ಪೆನ್ನು, ಗಾಂಧೀಜಿ ಚಸ್ಮಾ, ಟಿಪ್ಪು ಸುಲ್ತಾನ್ ಖಡ್ಗ ಇದನ್ನೆಲ್ಲ ಹೇಗೆ ಹರಾಜ್ ಹಾಕಿದಾರೋ ಅದೇ ರೀತಿ ಈ ಗಲಿ ವಂಶದ ಪೈಜಾಮ. ನೀವು ಹೇಳೋ ಮಾತನ್ನ ಕೇಳಿ ನಮ್ಮ ತಾತ ಎದ್ಕೊಂಡ್ಬಿಟ್ಟಾರ. ಓಕೆ ಕೂಲ್ ಕೂಲ್ ಕೂಲ್. ಈ ವಂಶದ ಪೈಜಾಮನ ಹರಾಜ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಹರಾಜಿನಲ್ಲಿ ಎಷ್ಟು ಹಣ ಬರ್ಬೋದು ಅಂತ ನೀವು ನಿರೀಕ್ಷಿಸ್ತಿದ್ದೀರಾ? ಮೋಸ್ಟ್ಲಿ 1 ಕೋಟಿ ಬರ್ಬೋದು. ಅದ್ರ ಮೇಲೆ ಎಷ್ಟೇ ಬಂದ್ರು ಐ ಡೋಂಟ್ ನೋ ಪ್ರಾಬ್ಲಮ್. ಆ ಹಣದಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ನೋಡಿ 1 ಕೋಟಿ ಸಿಗುತ್ತೆ ಅಂದ್ಮೇಲೆ ಎಲ್ಲ ನಾವೇ ತಗೊಂಡ್ಬಿಟ್ರೆ ನೋಡಿದ್ರು ಕಣ್ಣಾಕ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಅದರಲ್ಲಿ ಒಂದು 20,000 ಕೊಡಂಬಿಡ್ರಿ. ಆಗೋಲಿ ಒಂದು 20,000 ಬಡ ಮಕ್ಕಳಿಗೆ ಚಡ್ಡಿ ಹೊಲ್ಸ್ಕೊಟ್ಬಿಡ್ತೀವಿ. ಇದಕ್ಕೇನಪ್ಪಲ್ಲ. ಈ ಪೈಜಾಮ ಹರಾಜಲ್ಲಿ ಎಷ್ಟು ಅಮೌಂಟ್ ಹೋಗುತ್ತೋ ಆ ಅಮೌಂಟ್ ನ ಅರ್ಧ ಭಾಗನ ಸಮಾಜ ಸೇವೆಗೆ ಮುಡಿಪಾಗಿಡ್ತೀನಿ. ನೋಡಿ ಮಹಾಜನ್ಗಳೇ, ನಿಮ್ ಮುಂದೆ ಇರುವಂತಹ ಈ ಪೈಜಾಮ ಸಾಮಾನ್ಯವಾದ ಪೈಜಾಮ ಅಲ್ಲ. ಗಂಡುಗಲಿ ಸಂಸ್ಥಾನದ ಮಹಾರಾಜರಾದ ವೀರೇಂದ್ರ ಗಂಡುಗಲಿ ಅವರು ತೊಟ್ಟಿರ್ತಕ್ಕಂಥ ಪೈಜಾಮ. ಈ ಪೈಜಾಮನ ನೀವು ಹಾಕೊಂಡ್ರೆ ರೋಷ ಉಕ್ಕುತ್ತೆ, ಆಕ್ರೋಶ ಹೆಚ್ಚಾಗುತ್ತೆ, ಶತ್ರುಗಳನ್ನ ಹಂಗಂಗೆ ಸದೆ ಪಡಿಬಹುದು. ಅಂತ ವಿಶಿಷ್ಟವಾದ ಪೈಜಾಮನ ನಾವು ಹರಾಜ್ ಇಟ್ಟಿದ್ದೀವಿ. ನೀವು ಇದನ್ನ ಹರಾಜು ಕೂಗಿ ಕೊಂಡ್ಕೋಬಹುದು. ಸರ್ಕಾರಿ ಸವಾಲ್ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 4 ರೂಪಾಯಿ, 7 ರೂಪಾಯಿ. ಕಬ್ಬಿಗಳ ಹರಾಜು ಅಂದ್ರೆ ಬಂದವ್ರು ಕೂಗಿ ತಗೋಬೇಕು ಕಾಣ್ಕೋ, ನೀವೇ ಕೂಗ್ಕೊಳ್ಳೋದಲ್ಲ. ನೋಡಿ, ಇದು ತುಂಬಾ ಪುರಾತನವಾದ ಪೈಜಾಮ. ಇದ್ರ ಬೆಲೆ ಮಿನಿಮಮ್ 50,000. ಅದ್ರ ಮೇಲೆ ನೀವು ಎಷ್ಟು ಬೇಕಾದ್ರೂ ಕೂಗ್ಬೋದು. ಏನ್ರಿ ಕಿತ್ತ ಇರೋ ಪೈಜಾಮಕ್ಕೆ 50,000 ರೂಪಾಯಿನ? ಅದನ್ನ ತಗೊಳ್ಳೋದಕ್ಕೆ ನಮ್ಗೆ ಯಾರು ತಲೆ ಕೆಟ್ಟಿಲ್ಲ. ಇನ್ನ ಓಡಿರಿ. ಏನಪ್ಪ ತಂದೆ ಕರ್ಸಿದ್ದು? ಇನ್ನೊಂದು ಸಲ ತಂದೆಗಿಂದ ಅಂದು ಮಕ್ ಕೊಡ್ಬಿಡ್ತೀವಿ. ಕರ್ಸಿದ್ ವಿಷಯ ಹೇಳು. ಕಣ ನಮ್ಮ ತಾತನ ಪೈಜಾಮನ ಹರಾಜ್ ಹಾಕ್ಬೇಕು ಅಂತ ನಾನು ಸಿಕ್ಕಾಪಟ್ಟೆ ಹರಸಾಹಸ ಪಟ್ಬಿಟ್ಟೆ ಕಣ. ಆದ್ರೆ ಯಾರು ಕೂಡ ಮೂಸ್ ನೋಡ್ತಾ ಇಲ್ವಲ್ಲ. ನಂಗೊಂದು ಡೌಟ್ ಕಣ. ಏನ ನಿಮ್ ತಾತ ಪೈಜಾಮ ಹಾಕ್ತಿದ್ರ ಅಂತ? ನಮ್ಮ ಅಜ್ಜಿನ ಕೇಳಿ ನೋಡ್ಬೇಕಿತ್ತಲ್ಲ. ಅಜ್ಜಿ ಸೀರೆ ಉಡ್ತಿದ್ಲ? ನಮ್ಮ ತಾತನ ಕೇಳಿ ನೋಡ್ಬೇಕಿತ್ತಲ್ಲ. ಸುಂಟ್ರಗಣೆ, ನಾನು ನಿನ್ನ ಇಲ್ಲಿ ಕರ್ಸಿರೋದು ನಮ್ಮ ತಾತ ಏನ್ ಹಾಕೋತಾ ಇದ್ರು, ನಮ್ಮ ಅಜ್ಜಿ ಏನ್ ಹಾಕೋತಾ ಇದ್ರು ಅಂತ ಹೇಳೋದಕ್ಕಲ್ಲ ಕಣ. ಆ ನಮ್ಮ ತಾತನ ಪೈಜಾಮಕ್ಕೆ ಒಂದು ಒಳ್ಳೆ ಬೆಲೆ ಬರಬೇಕು. ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳ. ಹಿಂಗ ಮಾಡಿ ಹಂಗ ಮಾಡಿ ಹಂಗ ಮಾಡಿ ಹಿಂಗ್ ಮಾಡಿದ್ರೆ ಅದು ಹಿಂಗಾಗತ್ತೆ. ಸುಂಟ್ರಗಾಳೆ, ನೀನ್ ಹಿಂಗಾಗುತ್ತೆ ಅಂತ ಹೇಳಿದಾಗೆಲ್ಲ ಅದು ಹೆಂಗೆಂಗೋ ಆಗೋಗ್ಬಿಡ್ತೆ ಕಣ. ಅದಕ್ಕೆ ಈ ಸಲ ನಾನು ಹೇಳ್ದ ನೀನು ಕೇಳು. ಹೆಂಗೆ? ಸೂಪರ್ ಸೂಪರ್. ಆದ್ರೆ ಈ ಕೆಲಸ ಒಬ್ಬನ ಕೈಲಿಂದ ಆಗಲ್ಲ ಕಣ. ಜೊತೆಲಿ ಬೆಳ್ಳುಳ್ಳಿನಾಗೂ ಹಾಕೋ. ಆದ್ರೆ ಇವತ್ ರಾತ್ರಿನೇ ಈ ಕೆಲಸ ಮುಗಿದು ಬಿಡ್ಬೇಕು. ಬೆಳ್ಳುಳ್ಳಿ ಯಾವನಾದ್ರೂ ಈ ಪುರಾತನ ಕಾಲದ ಪೈಜಾಮದ ಮೇಲೆ ಕಣ್ಣು ಹಾಕಿದ್ರೆ ಒಬ್ಬೊಬ್ಬನ್ನು ಪೀಸ್ ಮಾಡ್ಬಿಡ್ತೀನಿ. ವೆರಿ ಗುಡ್. ಅವ್ನು ಚಾಕು ತೋರಿಸ್ಬಿಟ್ಟು ಹ್ಯಾಂಡ್ಸ್ ಅಪ್ ಬಂದ್ಬಿಟ್ಟ. ಅವ್ನು ಬರೀ ಕಳ್ಳ ಅಲ್ಲ ಕಣ್ರು, ಕಿಲಾಡಿ ಕಳ್ಳ. ಅಸಲ್ ಬಿಸಲ್ ಕಮ್ಜಾ ಸರ್ಗೆ ಮನಸ್ ಪಡೆ ಸುಮರ್ಗೆ ಅಂಡ ಕಾಯಿಸ್ಬೇಕ್ರೆ. ಅಂಡಲ್ ನೀರಿಲ್ಲ. ನಮಸ್ಕಾರ ಸರ್, ನಾವು ನಿಮ್ಗೆ ಕಾಟಿದ್ವಿ ಸರ್. ಸರ್ ಅಲ್ಲಾಡ್ಬಿಡಿ, ಹಾಗೆ ನಿಂತ್ಕೊಳ್ಳಿ. ಎಲ್ಲಿ ಸ್ವಲ್ಪ ಹಿಂದೆ ಹೋಗಿ, ಇನ್ನು ಸ್ವಲ್ಪ ಹಾಗೆ, ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ಸರ್ ನೋಡಿ, ಕಳ್ಳನ ಹೆಜ್ಜೆ ಗುರ್ತು. ಅಯ್ಯೋ ಸರ್, ಏನ್ ಹೇಳ್ತಿದ್ದೀರಾ? ಇದು ನನ್ನ ಹೆಜ್ಜೆ ಗುರ್ತು. ಅಂದ್ಮೇಲೆ ಕದ್ದಿರೋದು ನೀವೇ ಅಂತ ಆಯ್ತು. ಮರ್ಯಾದೆಯಿಂದ ಪೈಜಾಮ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಬರ್ಮುಡ ಉದುರಿಸ್ಬಿಡ್ತೀನಿ. ಇಷ್ಪಲ ಸಾಹೇಬ್ರೆ, ಆ ಪೈಜಾಮನ ಕದ್ದಿರೋದು ಮನೆ ಮಂದಿ ಅಲ್ಲಪ್ಪ, ಆಚೆ ಕಡೆಯಿಂದ ಮನೆಗೆ ನುಗ್ಗಿದ್ದ ಕಳ್ಳ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪೈಜಾಮ, ಅದಕ್ಕೆ ಒಳ್ಳೆ ಆಂಟಿಕ್ ವ್ಯಾಲ್ಯೂ ಇದೆ. ಅದನ್ನ ಯಾಕ್ರಿ ನೇತಾಕ್ ಹಾಕೋದ್ರಿ? ಹಾಕೊಂಡೆ ಮಲಗ್ಬಿಟ್ಟಿದ್ರೆ ಏನ್ ತೊಂದ್ರೆ ಆಗ್ತಾ ಇತ್ತು? ಹಾಗೇನಾದ್ರು ಮಾಡಿದ್ರೆ ಆ ಪೈಜಾಮ ಜೊತೆ ಹಾಬಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋರು. ಕಳ್ಳ ಒಳಕ್ ಹೇಗ್ ಬಂದ? ಯಾರು ಬಾಗಿಲು ತೆಗೆದ್ರು? ಅವ್ನು ನೋಡಕ್ ಹೇಗಿದ್ದ? ಕಳ್ಳ ಉದ್ದಕ್ಕಿದ್ದ. ಸಣ್ಣಗಿದ್ದ. ಇಲ್ಲ ಜಾತಿ ಅವರೇ, ದಪ್ಪಿದ್ದ. ಇಲ್ಲ ಕಣ, ಸಣ್ಣಗಿದ್ದ. ಇವ್ರ ಕಣ್ಣಿಗೆ ಸಣ್ಣಗಿದ್ದ, ನನ್ನ ಕಣ್ಣಿಗೆ ದಪ್ಪಿದ್ದ. ಹುಚ್ಚು ಚೆಲ್ಬೋದವನು. ಎರಡು ಸೇರಿ ನಮ್ಮ ಸಾಹೇಬ್ರ ತಲೆ ಯಾಕೆ ತಿಂತಾ ಇದ್ದೀರಾ? ಕಳ್ಳ ಹೇಗಿದ್ದ ಎತ್ತ ಅಂತ ನೀವು ಸರಿಯಾಗಿ ಡೀಟೇಲ್ ಕೊಡ್ಲಿಲ್ಲ ಅಂದ್ರೆ ನಾವು ಕಳ್ಳರನ್ನ ಹೇಗೆ ಹಿಡಿಯಕ್ ಸಾಧ್ಯ? ಇಸ್ಕೂಲ್ ಸಾಹೇಬ್ರೆ, ಆ ಕಳ್ಳ ನೋಡೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಕಳ್ಳನ್ ತರನೇ ಇದ್ದ. ನಿಮ್ಗೆ ಯಾರ ಮೇಲೆ ಅದು ಅನುಮಾನ ಇದೆಯಾ? ನಿನ್ನ ಮೇಲೇನೆ ಅನುಮಾನ ಕಣ. ಏನು ಹೇಳ್ತಾ
ಮಾತಾಡ್ತಾ ಇದ್ಯಾ? ಅಲ್ಲ ನೀನು ಕಳ್ಳನೇನು ಹಿಡ್ಕೊಡ್ತೀವಿಲ್ಲ ಅಂತ ಅನುಮಾನಪ್ಪ. ಹಂಗನ್ನೇ ನೀವ್ ಹೇಳ್ತಾರ ನೋಡಿದ್ರೆ ನಮ್ ಸಾಬ್ರೆ ಪೈಜಾಮನ ಕತ್ಕೊಂಡು ಹೋಗಿರೋ ತರ ಇದೆ. ಪೈಜಾಮ ಅಂತಿರ್ತದಲ್ಲ, ಅದು ಸಿಕ್ಕಾಪಟ್ಟ ಬೆಲೆ ಬಾಳುತ್ತೆ, ಕೋಟ್ಯಾಂತರ ರೂಪಾಯಿಗೆಲ್ಲ ಸೇಲ್ ಆಗುತ್ತೆ ಗೊತ್ತಾ. ಸಾಕ್ ಸುಮ್ಮನೆಲ್ಲ ಮೊನ್ನೆ ಹರಾಜಿಗೆ ಅಂತ ಇಟ್ಟಾಗ ಯಾರು ಮೂಸೋರೇ ಇಲ್ವಂತೆ. ಜನಕ್ಕದ್ರ ಬೆಲೆ ಗೊತ್ತಿಲ್ಲ ಕಣ, ಕಳ್ಳಂಗ ಆ ಬೆಲೆ ಗೊತ್ತಿತ್ತು ಎತ್ಕೊಂಡು ಹೋದ. ಕಳ್ಳ ಮನೆ ನುಗ್ಗಿ ಆ ಪೈಜಾಮನೇ ಕತ್ಕೊಂಡು ಹೋಗಿದ್ದಾನೆ ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಇದೆ ಅಂತಾನೆ ಅರ್ಥ. ನೀನೇನು ಯೋಚನೆ ಮಾಡಬೇಡ ಪಾಂಡುರಂಗ. ಗಂಡುಗಲಿ ವಂಶದ ಹಳೆ ಕಾಲದ ಪೈಜಾಮ ಕಳುವಾಗಿದೆ ಅಂತ TV 10 ನಲ್ಲಿ ನ್ಯೂಸ್ ಕೊಡ್ತೀನಿ. ಮಾಡಿ ಪುಣ್ಯ ಕಟ್ಗಳ. ಆ ಪೈಜಾಮ ನಾವು ಹುಡುಕ್ತಿವಿ, ನೀವು ಹುಡುಕೆ. ನಮಗ್ ಸಿಕ್ಕಿದ್ರೆ ನಿಮಗ್ ಕೊಟ್ಬಿಡ್ತೀವಿ, ನಿಮಗ್ ಸಿಕ್ಕಿದ್ರೆ ನಮಗ್ ಕೊಟ್ಬಿಡ್ತೀವಿ. ಲೇ ಪಾಂಡ್ರಂಗ, ಇದೇ ಗೆಟಪ್ ಅಲ್ಲ ನಿನ್ನೆ ಎಷ್ಟೊತ್ತಿರ್ಬೇಕಲ್ಲಿ. ಯಾವನಾದ್ರೂ ನನ್ನ ನೋಡಿದ್ರೆ ಬೆಳ್ಳುಳ್ಳಿ ಮಾರದ್ಬಿಟ್ಟು ಯಾಕಲೇ ಕಳ್ತನ ಕೇಳಿದೆ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಾನ. ಹಿಡಿದ ಕೆಲಸ ಕಂಪ್ಲೀಟ್ ಆಗ್ಬೇಕೋ ಬಿಡ್ಬೋ. ನಮ್ಮ ಈ ಪೈಜಾಮಕ್ಕೆ ಒಂದು ಒಳ್ಳೆ ಬೆಲೆ ಬರಬೇಕು ಅಂದ್ರೆ ನಾನು ನಿನ್ನನ್ನ ಹಿಡಿದು ಈ ಕೂಡಲೇ ಪೊಲೀಸ್ ತಗೊಂಡು ಒಪ್ಪಿಸ್ಬೇಕು. ಶಿಶ್ಪಾಲ್ ಸಾಹೇಬ್ರೆ, ನಮ್ಮ ಮನೆಯಿಂದ ಪೈಜಾಮ ಕತ್ಕೊಂಡು ಹೋದ ಕಳ್ಳ ಸಿಕ್ ಬಿದ್ದಿದ್ದಾನೆ. ನೀನ್ ಈ ಕೂಡಲೇ 13ನೇ ಕ್ಲಾಸ್ ಹತ್ರ ಬಂದ್ಬಿಡ. ಬಿಡಲ್ಲ ನನ್ನಲ್ಲೇ ಬಿಡ. ಯಾಕಲ್ಲ ಹಿಂಗ ಹಿಂಸೆ ಕೊಡ್ತಾ ಇದೀಯ ನೀನು? ಲೇ ಬೆಳ್ಳಳ್ಳಿ, ನನ್ನ ಪ್ಲಾನೇ ಬೇರೆ ಇದೆ ಕಣೋ, ನಿನ್ಗೆ ಅದು ಅರ್ಥ ಆಗಲ್ಲ. ಏನಪ್ಪ ನಿನ್ ಪ್ಲಾನು? ಬೆಳ್ಳಳ್ಳಿ, ಆ ಕಾರಲ್ಲಿ ಕೂತ್ಕೊಂಡಿರೋದು ಯಾರು ಗೊತ್ತೇನೋ? ಲೇ ಪಾಂಡ್ರಂಗ, ಅಂಡರ್ ವರ್ಲ್ಡ್ ನನ್ನ ಬಿಟ್ಟು ನನ್ನ ಮೈ ಮೂಳೆ ಬಿಡಿಸ್ಬೇಕು ಅಂತಿದ್ಯಾನ? ಏ ಬೆಳ್ಳಳ್ಳಿ, ಅಂತದ್ದೇನು ಇಲ್ಲ ಕಣ. ಆ ಪೊಲೀಸ್ನವ್ರು ಇಲ್ಲಿಗೆ ಬಂದಾಗ ನಮ್ಮಲ್ಲೇ ಒಂದು ದೊಡ್ಡ ಯುದ್ಧ ಆಗ್ಬೇಕು, ದೊಡ್ಡ ಚೇಂಜಿಂಗ್ ಆಗ್ಬೇಕು. ಕಟ್ಟ ಕಡೆಗೆ ಈ ಪೈಜಾಮ ಈ ಕಟ್ಟ ಕಡೆ ತುಂಡುವಿನ ಪಾಲಾಗ್ಬೇಕು. ಇದು 500 ವಜ್ರ, ಇದಕ್ಕೋಸ್ಕರ ವರ್ಲ್ಡ್ ವಾರ್ ಆಗ್ಬೇಕಣ. ಏ ಬೆಳ್ಳಳ್ಳಿ, ನಮ್ಮ ಗಂಡುಗಲಿ ವಂಶದ ಪೈಜಾಮದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅದೇ ಪೈಜಾಮದ ಲಾಡಿಯಿಂದ ಈ ಮರಕ್ಕೆ ನಿನ್ನ ನೇತಾಕ್ಬಿಡ್ತೀನಿ. ಏನೋ ಅವನು ಡ್ರಾಕುಲಾ ಶಿಲೆ ಹೊಡಿತಾವನೆ. ಅವನು ಡ್ರ್ಯಾಕುಲಾ ಅಲ್ಲ ಕಣ, ಮತ್ತೆ ನಮ್ಮ ಸುಂಟರಗಾಳಿ ಸೀನ. ಈಗ ಬೆಳ್ಳಳ್ಳಿ, ನನ್ನ ಗೇಮ್ ಪ್ಲಾನ್ ಏನಂತ ಅರ್ಥ ಆಗಿರ್ಬೇಕಲ್ಲ. ಸೂಪರ್, ಇದೊಂಥರ ತುಂಬಾ ಚೆನ್ನಾಗಿದೆ. ಇದನ್ನ ನೆಪವಾಗಿ ಇಟ್ಕೊಂಡು ನನಗೆ ಏನಾದ್ರು ಜಾಸ್ತಿ ಒದಗಿದೆ ಬಿದ್ರೆ ಇರೋ ವಿಷಯ ಎಲ್ಲ ಪೊಲೀಸರ ಹತ್ರ ಹೇಳ್ಬಿಡ್ತೀನಿ ಅಷ್ಟೇ. ಯಾಕೋ ಏನಾಯ್ತು? ಯುದ್ಧ ಶುರುವಾಗೋಗಿದೆ ಕಣ. ಸುಸ್ತಾಗೋಯ್ತು. ನಿಮ್ಗೆ ಚಲನೆ ತಿನ್ಸ್ಬಿಟ್ರಲ್ಲ ಸರ್. ಜೀಪ್ ತಂದಿದ್ರೆ ಚೇಂಜ್ ಮಾಡಿ ಅವ್ರು ಹಿಡಿಬೋದಾಗಿತ್ತಾ? ಡ್ರೈವರ್ ಇದ್ದಿದ್ರೆ ನಾವು ಜೀಪ್ ತರ್ಬೋದಾಗಿತ್ತಲ್ಲ. ನಡಿ, ನಡ್ಕೊಂಡು ಹಿಡಿಯೋಣ, ನಡಿ. ಪಾಂಡ್ರಂಗ, ಹಿಂಗಿತ್ತ ಸೀನು? ಹುಟ್ಟಾಕಿದ್ ನಾನಲ್ವೇನಾ? ಅಂದ್ಮೇಲೆ ಬೊಂಬಾಟಾಗೆ ಇರುತ್ತೆ ನೋಡ್ರ. ಇಲ್ಲಿಗೆ ನಿಮ್ಮ ಕೆಲಸನ ಮುಗೀತು, ನಿಮ್ಮ ಪಾತ್ರನ ಮುಗೀತು. ಈಗ ಪೈಜಾಮ ನನ್ನ ಕೈ ಕೊಟ್ಟು ಚಪ್ಪಗೆ ನಿಮ್ಮ ಮನೆ ಕಡೆ ಹೋಗಿರ, ಆಮೇಲೆ ನೀವು ಬಂದು ಊಟ ಮಾಡ್ಕೊಂಡು ಹೋಗಿರಿ ಅಂತ. ಹೇಗ ಸಾಧ್ಯ? ನಿನ್ನ ಮೈ ಮೇಲೆ ಒಂದೇಟು ಬೀಳದೆ ಇರೋ ಹಾಗೆ ಪೈಜಾಮನ್ ಕಾಪಾಡ್ಕೊಂಡ್ ಬಂದಿದ್ಯಾ ಅಂದ್ರೆ ಪೊಲೀಸರು ಹೇಗ ನಂಬ್ತಾರ? ಅವ್ರು ನಂಬಬೇಕು ಅಂದ್ರೆ ನಾನೇನೋ ಮಾಡ್ಬೇಕು. ನೀನೇನು ಮಾಡ್ಬೇಡ, ನಾವು ಮಾಡ್ತೀವಿ. ಅಮ್ಮ ಬೆಳ್ಳಲ್ಲಿ ಎದ್ದೇಳಪ್ಪ. ಯಾರಪ್ಪ ನೀನು? ಏನಪ್ಪ ಎದ್ದೇಳು. ಎದ್ದ ಪಾಂಡ್ರಂಗ, ಏನ ನಿನ್ನ ಅವಸ್ಥೆಲೆ? ಶಿಶುಪಾಲ, ಆ ಕಳ್ಳನ ಕೈ ಒಳಗಿದ್ದ ಈ ಪೈಜಾಮನ ಅವನೋ ಡಾನ್ ಕಿತ್ಕೊಂಡು ಹೋಗ್ತಾ ಇದ್ದ ಕಣ. ಅವನ ಜೊತೆಗೆ ಬಡದಾಡಿ ಈ ಪೈಜಾಮನ ಕಿತ್ಕೊಂಡ್ ಬರೋಷ್ಟರಲ್ಲಿ ನನಗಂತೂ ಸಾಕಾಗೋಗ್ಬಿಡ್ತು. ರೌಡಿ ಜೊತೆ ಫೈಟ್ ಮಾಡಿ ಪೈಜಾಮ ಹರಿದಿರ ತಗೊಂಬಂದಿದ್ಯಾ ಅನ್ನಲ್ಲಿ ನೀನ್ ಗ್ರೇಟ್ ಕಣ. ಅಯ್ಯೋ, ಯಾರ ಜೊತೆ ಫೈಟ್ ಮಾಡಿ ಈ ಪೈಜಾಮ ತೆಗೆದಿದ್ದೀರಾ ಅಂದ್ಮೇಲೆ ನಿಜವಾಗ್ಲು ಇದು ದೊಡ್ಡ ಸುದ್ದಿ ಆಗುತ್ತೆ ಸರ್. ಆ ಡಾನು ಈ ಪೈಜಾಮನ ವಿದೇಶಕ್ಕೆ ತಗೊಂಡು ಹೋಗಿ ಅಲ್ಲಿ ಹರಾಜ್ ಹಾಕಿ ಓಟಿಗಟ್ಲೆ ಮಾಡ್ಕೋಬೇಕು ಅಂತ ಇದ್ದ ಕಣ. ಅಂತ ಅದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ ಕಣ. ಈಗಲೇ TV 10 ಅವ್ರು ಫೋನ್ ಮಾಡ್ತೀನಿ ನೋಡು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ನೋಡ್ರಿ, ಗಂಡುಗಲಿ ವಂಶದ ಹಳೆ ಪೈಜಾಮನ ಯಾರೋ ರೌಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಕಷ್ಟಪಟ್ಟು ಫೈಟ್ ಮಾಡಿ ಅದನ್ನ ಹಿಡಿದಾಕಿದೀವಿ. ಇಲ್ಲ ಅಂದ್ರೆ ಆ ರೌಡಿ ಆ ಪೈಜಾಮನ ಲಕ್ಷಕ್ಕೆ ಮಾರ್ಕೊಂಡ್ಬಿಟ್ರು. ಅವನು ಲಕ್ಷ ಅಲ್ಲ ಸಾಹೇಬ್ರೆ, ಕೋಟಿಗೆ ಮಾರ್ಕೊಬೇಕು ಅಂತ ಇದ್ದಾರೆ. ಕಷ್ಟಪಟ್ಟು ಈ ಪೈಜಾಮನ ತಂದಿದ್ದೀವಿ. ಇದನ್ನ ನೀವು ಟಿವಿಲಿ ಅನೌನ್ಸ್ ಮಾಡ್ಬಿಡಿ. ಇಲ್ಲ ಅಂದ್ರೆ ಪೊಲೀಸ್ ಅವ್ರು ಏನು ಕೆಲಸ ಮಾಡಲ್ಲ ಅಂತ ಜನ ಮಾತಾಡ್ಕೊಂತಾರೆ. ಓಕೆ? ಹಾ ಸರ್, ನಂಗೊಂದು ಸಣ್ಣ ಅನುಮಾನ. ಏನಪ್ಪ ನಿನ್ನ ಅನುಮಾನ? ಈ ಕಿತ್ತೋಗಿರೋ ಪೈಜಾಮ 1 ಕೋಟಿ ಬಾಳುತ್ತಾ? ಸಾಹೇಬ್ರೆ, ಇದು ಯಾರೋ ಕಾಂಜಿ ಪಿಂಜಿಗಳು ತೊಟ್ಟು ಬಿಸಾಕಿರೋ ಪೈಜಾಮ ಅಲ್ಲ ಕಣ್ರಿ. ಇದು ಗಂಡಗಲಿ ವಂಶಕ್ಕೆ ಸೇರಿದ್ದು ನಮ್ಮ ತಾತ ತೊಡ್ತಾ ಇದ್ದ ಪೈಜಾಮ ಕಣ್ರಿ. ನೋಡಿ ಸಾಹೇಬ್ರೆ, ಟಿಪ್ಪು ಸುಲ್ತಾನ್ ನನ್ನ ಖಡ್ಗಕ್ಕೆ ಅದೆಷ್ಟೋ ಕೋಟಿ ಕೊಟ್ಟು ಕೊಂಡ್ಕೊಂಡು ಬಂದವ್ರೆ. ಇನ್ನು ಕೆಲವು ದೊಡ್ಡ ವ್ಯಕ್ತಿಗಳು ಬಳಸ್ತಾ ಇದ್ದ ಕೋಲು, ಕನ್ನಡಕ, ಚಪ್ಪಲಿ ಇವಕ್ಕೆಲ್ಲ ಎಷ್ಟೆಷ್ಟೋ ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ಅದು ಯಾವುದೋ ದೇಶದ ಚಿತ್ರನಟಿ ಅವಳು ತೊಡ್ತಾ ಇದ್ದ ಅದು ಹೆಂಗಪ್ಪ ಬಾಯ್ಬಿಟ್ಟು ಹೇಳಿ.
ಪಿಕ್ನಿಕ್ ಅಡ್ರಿ ಅದಕ್ಕೆ ಅದೆಷ್ಟೋ $10,00,000 ಕೊಟ್ಟು ಕೊಂಡ್ಕೊಂಡಿದ್ದಾರೆ. ತಿನ್ಕೊಂಡು ಮನೇಲಿ ಹೋಗಿ ಇಟ್ರೆ ಹೆಂಡತಿ ಉಗಿತಾಳೆ, ಶೋಕೇಸಲ್ಲಿ ತಗೊಂಡೋಗಿ ಇಟ್ರೆ ಜನ ನನಗೆ ಸಿಗ್ಲಿಲ್ವೇ ಅಂತ ಉಗಿತಾರೆ. ನೋಡಿ ಕೆಲವೊಂದು ವಸ್ತುಗಳಿಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ, ಅವು ತಮ್ಮಂತವ್ರಿಗೆ ಅರ್ಥವಾಗಲ್ಲ. ತಾವು ದಯವಿಟ್ಟು ಸುಮ್ಮನಿದ್ದು ಬಿಡಿ. ಲೇ ಪಾಂಡುರಂಗ, ನಿಮ್ ತಾತನ ಪೈಜಾಮನ ಮೇಲೆ ಅಂಡರ್ ವರ್ಲ್ಡ್ ಅವ್ರ ಕಣ್ಣು ಬಿದ್ದಿದೆ ಅಂದ್ಮೇಲೆ ಇದು ತುಂಬಾ ಬೆಲೆ ಇದೆ ಅಂತ ಜನರಿಗೆಲ್ಲ ಗೊತ್ತಾಗಿದೆ ಕಣ. ಇದಕ್ಕೇನ್ ಮಾಡ್ತೀಯಾ? ಈಗ ಅದೇ ಬಂದಿರೋದ ಕಷ್ಟ. ಈ ಪೈಜಾಮನ ಮನೇಲಿ ಇಟ್ಕೊಳ್ಳೋಣ ಅಂದ್ರೆ ಮನೆ ಮಂದಿಗೆಲ್ಲ ತೊಂದರೆ. ನಾನು ಹಾಕೊಂಡು ತಿರುಗಾಡೋಣ ಅಂದ್ರೆ ಜನಗಳು ನನ್ನ ಸೊಂಟ ಮುರಿ ತಂದು ನಿಮ್ಮ ಸ್ಟೇಷನಲ್ಲಿ ಇಡೋಣ ಅಂದ್ರೆ ನಿಮ್ಮ ಸ್ಟೇಷನ್ಗೆ ಬಾಂಬ್ ಹಾಕ್ಬಿಡ್ತಾರೆ. ಅದಕ್ಕೆ ಮುಂದಿನ ಶುಕ್ರವಾರ ಫಾರಿನ್ಗೆ ಹೋಗಿ ಹರಾಜ್ ಹಾಕ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಲೇ ಪಾಂಡುರಂಗ, ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ನಿಮ್ ತಾತನ ಪೈಜಾಮ ಹೋಗ್ಬಾರ್ದು. ಹಾಗಂತ ಮನೆಯಲ್ಲೇ ಇಟ್ಕೊಂಡ್ರೆ ಯಾವನ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಆಗಿರೋದು ಸಾಲ್ದೇನಾ? ನಮ್ಮ ದೇಶದ ಮಾಲು ನಮ್ಮ ದೇಶದಲ್ಲೇ ಇರಬೇಕು ಅಂತ ಮಹಾತ್ಮ ಗಾಂಧೀಜಿ ಅವ್ರು ಏನು ಕೇಳಿದ್ದು? ಸಾಹೇಬ್ರೆ, ತಾವ್ ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ತಾತನ ಪೈಜಾಮ ಹರಾಜ್ ಹಾಕೋಂಗಿದ್ರೆ ನಮ್ಮ ದೇಶದಲ್ಲೇ ಹಾಕು, ನಾನು ಸಪೋರ್ಟ್ ಮಾಡ್ತೀನಿ. ಜಾರ್ಜ್ ಜಂಬಲ್ದಿನಿ ಅವರೇ, ಜಾರ್ಜ್ ಜಂಬಲ್ದಿನಿ ಅವರೇ, ಇದರಲ್ಲಿ ಹಣ ಮತ್ತು 25 ಲಕ್ಷ ರೂಪಾಯಿ ಮೊತ್ತ ಇದೆ. ಇದ್ರ ಮೇಲಿಂದ ನಿಮ್ಮ ಸುಡುಗಾಡು ಸಮಾಜ ಸೇವೆಗೆ ಬೆಂಕಿ ಇಕ್ಕಿ ಈ ಮನೆಯಲ್ಲಿ ನನ್ನ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿರಿ. 25 lakhs ನಿಮ್ಗೆ ಹೇಗೆ ಸಿಕ್ತು? ನಮ್ಮ ತಾತನ ಪೈಜಾಮ ಇತ್ತಲ್ಲ, Oh my God! ಆ ಪೈಜಾಮ ಸಿಕ್ಬಿಡ್ತಾ? ಕಟ್ಟ ಕಡೆ ತುಂಡುಕಂಡ್ರೆ ಸಿಗದೆ ಇದ್ರೆ ಬಿಡ ಮಗನ. ಬರೀ ಸಿಗೋದು ಏನು ಬಂತು? 1 ಕೋಟಿ ರೂಪಾಯಿಗೆ ಹರಾಜ್ನಲ್ಲಿ ಹರಾಜ್ ಹಾಕ್ಬಿಟ್ಟೆ. ಮಗನೇ, ಯಾರ ಪೈಜಾಮನ ಹರಾಜ್ ಹಾಕಿದ್ದು? ಅಮ್ಮ, ವೀರೇಂದ್ರ ಗಂಡುಗಲಿ ಅವ್ರದ್ದು. ಯಾರ ಫೋಟೋ ತಂದು ವೀರೇಂದ್ರ ಗಂಡುಗಲಿ ಅಂತ ಹೆಸರು ಹಾಕಿದ್ದಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಯಾವಾಗ ವೀರೇಂದ್ರ ಗಂಡುಗಲಿ ಮಣ್ಣಾಗಲು ಆಗಲೇ ಆ ಪೈಜಾಮನ ಮಣ್ಣಾಗೋಗ್ಬಿಟ್ಟು. ಪೈಜಾಮ ಈ ಫೋಟೋ ಗಂಡುಗಲಿ ಅಂತ ಪೆಟ್ಟಿಲಿತ್ತು. ಅವೆರಡನ್ನೂ ಇಕ್ಕಿದ್ ನಾನೇ ಕಣವ. ಯಾಕ್ರಿ ಹೀಗ್ ಮಾಡಿದ್ರಿ? ಅದು ಜಾರ್ಜ್ ಎಂಬಲ್ದಿನಿ ಅವ್ರೆ ಯಾವ್ದೋ ಕಿತ್ತೋಗಿರೋ ಬನ್ನಿ ತಗೊಂಡು ಬಂದು ಇದು ಮಹಾತ್ಮ ಗಾಂಧೀಜಿ ಅವ್ರು ಬಂದಿನ ಅಂತ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಂದಿದ್ರಲ್ಲ. ನೀವು ಈ ತರ ಹಾಳು ಮಾಡಿರೋ ದುಡ್ಡನ್ನೆಲ್ಲ ಹೇಗಾದ್ರೂ ಮಾಡಿ ವಾಪಸ್ ಪಡಿಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ಕಲಾಸಿಪಳ್ಳಿಗೆ ಹೋಗಿ ಒಂದು 50 ರೂಪಾಯಿ ಕೊಟ್ಟು ಪೈಜಾಮ ಕೊಂಡ್ಕೊಂಡು ಬಂದು ಅದಕ್ಕೊಂದಿಷ್ಟು ಅಲಂಕಾರ ಮಾಡಿ ಇದು ವೀರೇಂದ್ರ ಗಂಡುಗಲಿಯ ಪೈಜಾಮ ಅಂತ ಕತೆ ಕಟ್ಟಿ ಹರಾಜ್ನಲ್ಲಿ 1 ಕೋಟಿ ರೂಪಾಯಿ ಮಾರ್ಬಿಟ್ಟೆ.